ಒಂದಿಟ್ಟು ಲವ್ ಲವ್ ಚೌಳಿಕೆ ಸೂಸ್ ಕೊಟ್ಬಿಡಲ್ಲ ಹೆಂಗಿದ್ರು ಹಂಚ್ಕದ ಇದೇ ಹಂಚಿನ ಮ್ಯಾಗ ಮತ್ತೆ ಚೌಳಿಕೆ ಹುರಿದ್ಬಿಡ್ತೀನಿ ಅಂತ. ಅಯ್ಯೋ ನೀವು ರೊಟ್ಟಿ ಆಯ್ತಾ ಎಷ್ಟು ಲಗ್ನ ಮಾಡಿದೆ ರೊಟ್ಟಿ ನನಗಿಂತ ಇದು ಮಾತು ಬಿಡು ಜಲ್ದಿ ಜಲ್ದಿ ಮಾಡ್ತೀನಿ ಇನ್ನೂ ರೊಟ್ಟಿ ನಾನು ಜಲ್ದಿ ಮಾಡ್ತೀನಿ ಅಂತ ಅಂತೆ ನನಗಿಂತ ಲಗ್ನ ಮಾಡಿಬಿಟ್ಟು ರೊಟ್ಟಿ ನೀನು ಬಾತ್ರ ಕುದುರ್ಕೊಳ್ಳಿ ಯಾಕಂತ ಜಾತ ಲಗು ಲಗು ಒಂದಿಟ್ಟ ದಪ್ಪ ಮಾಡ್ಬಿಟ್ಟೇನು ರೊಟ್ಟಿ ತೊಳ್ಳಗ ಪಡ್ಕೋತ ಕೂತ್ರಾಗಲ್ವಾ ಕಂಡಪಟ್ಟಿ ಹಿಟ್ಟೋದ ಇನ್ನಂಗ ತಳಗೇನು ಬಡ್ದಾಗಲ್ಲ ನನಗೆ ದಪ್ಪ ಬಡ್ದಿ ನೋಡಿ ಹೆಂಗಿದ್ರು ಕಲಿಯಾಕ ವಯಸ್ಸಾದ ರೊಟ್ಟಿಗೆ ನೀನು ಸಂಜೆ ಮಾಡೋದು ತಿಂದ್ರೆ ಹೋಗೋದಿಲ್ಲ ಈಗ ಹೆಂಗಿದ್ರು ತಿಂದ ಬಿಡ್ತಾರಿಲ್ಲ ಅದ್ರ ಸಲ ದಪ್ಪ ಮಾಡಿನವ ಹೌದು ಬಿಡವ ಇದು ಒಲಿ ತಿಳ್ಕೊಂಡು ಕುಂದ್ರದಾಗೋದಿಲ್ಲ ಬಿಡು ನಾನು ಚಲೋ ಮಾಡಿದೆ ದಪ್ಪ ತೆಗೆದ್ರೆ ಆಯ್ತು ನಾನೇ ಚೌಳಿಕೆ ಸೂಸ್ ಕೊಟ್ಬಿಡ್ತೀನಿ ಅಂತ ಅದ ಹಂಚಿನ ಹುರಿದು ಬಿಡಕತ್ತ ಯಾಕೆ ಚೌಳಿಕಾಯಿಗೆ ಹಸಿಕಾರ ಹಚ್ಚಿ ಮಾಡೋದು ಏನು ಇಲ್ಕ ಮಸಾಲೆ ಕರ್ನ ಹಾಕಿ ಮಾಡಲಿ ನೀವು ಹಸಿಕಾರನ ಹಚ್ಚಿದ್ರೆ ತಗೋರಿ ಅಂದ್ರೆ ಮೆಣಸಿನ್ಕಾಯಿ ಹಚ್ಚಿದ್ರೆ ಒಂದಿಟ ರುಚಿ ಆಗುತ್ತೆ ಚೌಳಿಕೆ ಏನು ಮಸಾಲೆ ಖಾರ ಹಾಕಿದ್ರೆ ನಾನು ಚಲೋ ಆಗಲ್ಲ ಹಸಿ ಮೆಣಸಿನ್ಕಾಯಿ ಒಂದಿಟ ಕಲ್ಲ ಕೊಟ್ಕೊಡ್ತೀನಿ ಅಂತ ಹಸಿ ಮೆಣಸಿನ್ಕಾಯಿನ ಹಚ್ಚಿ ಮಾಡಿದ್ರೆ ತಿಳ್ಕೊಂಬ ನಾ ಮಾಡ್ತೀನಿ ಅಂತ ಇವತ್ತು ಒಲಿ ಜಗ ಕೂತಿ ಇದು ಆಗುತ್ತೆ ಈಗ ಬೈಕ ನಾ ಮಾಡ್ತೀನಿ ಅಂತ ಹೂವು ಇವಾಗ ನನಗೆ ನೀನು ಕುಂದ್ರು ತಗೋದು ಒಲಿ ಜಗಕ್ಕ ಈಗ ತಿಳ್ದಂಗೆ ಆಗ್ತದೆ ಇದೊಂದು ರೊಟ್ಟಿ ಆಗುತ್ತೆ ಒಂದು ಹಂಚಿಗೆ ಹಾಕಿ ಬರ್ತೀನಿ ಅಂತ ನೀವು ಮಾಡಕ್ಕೆ ಚೌಳಿಕೆ ಪಲ್ಲೆ ನನಗೇನು ಚೌಳಿಕೆ ಪಲ್ಲೆ ಅದು ಮೆಣಸಿನ್ಕಾಯಿ ಹಚ್ಚಿ ಮಾಡಿದ್ರೆ ನನ್ನ ಕೈಗೇನು ರುಚಿ ಆಗಲ್ವ ಅಷ್ಟು ನೀನು ರುಚಿ ಮಾಡ್ತಿ ಚೌಳಿಕೆ ಪಲ್ಲೆ ನೀನು ಮಾಡು ಆಯ್ತು ತಗೋರಿರ್ತೀನಿ ನಾನು ಮಾಡ್ತೀನಿ ಅಂತ ನೀ ಕಡ್ಬಾ ಒಂದು ರೊಟ್ಟಿ ತೆಗೆದು ಬಂದ್ಬಿಡು ನಾ ಮಾಡ್ತೀನಿ ಅಂತ ಚೌಳಿಕೆ ಪಲ್ಲೆ ಯಾಕವ ಅಡಿಗೆ ಮಾಡಾಕತ್ತೀರಿ ಏನಿನ ಅದ ಆಗೈತೆ ಅಡಿಗೆ ಅಯ್ಯಮ್ಮ ಅವರ ಬರೀ ರೊಟ್ಟಿ ಮಾಡಕತ್ತಾರ ಹೇಳ್ತೀರಿ ಇದೊಂದು ರೊಟ್ಟಿ ಮಾಡಿಲ್ಲ ಮುಗಿತು ನೋಡ್ರಿ ರೊಟ್ಟಿ ಹತ್ರ ಆಗೈತೆ ಒಂದಿಟ ಪಲ್ಯ ಮಾಡ್ಬಿಡ್ತೀನಿ ಪಲ್ಯ ಒಂದಿಟ ಕಾರ್ಬಾಯಿ ಮಾಡ್ತೀನಿ ಅಂತ್ರಿ ಆಯ್ತು ನೋಡ್ರಿ ಅನ್ನದು ಹೋದ್ರೆ ಎಟ್ಟೊಂದು ಅದ್ರ ಸಲುವಾಗಿ ಅನ್ನ ಏನು ಮಾಡಕ್ಕೆ ಹೋಗಿಲ್ರಿ ಕಾರ್ಬಾಯಿ ಒಂದಿಟ ಚೌಳಿಕೆ ಪಲ್ಯ ಮಾಡ್ಬಿಡ್ತೀನಿ ನೋಡ್ರಿ ಏವ್ವ ಚೌಳಿಕೆ ಪಲ್ಯ ಮಾಡಾಕತ್ತೀರಿ ಆಮಲ್ತಿ ಇವನ ಚೌಳಿಕೆ ಪಲ್ಯ ತಿನ್ನೋರತ್ತನ್ನು ಗೊತ್ತೈತಲ್ಲ ಇವ ನಿಮಗೆ ಮತ್ತೆ ಯಾಕೆ ಚೌಳಿಕೆ ಪಲ್ಯ ಮಾಡಾಕ್ತೀರಿ ಹೋಗೋದಿಲ್ಲ ಇವ ನಮಗೇನು ಚೌಳಿಕೆ ಪಲ್ಯ ಹೋಗೋದಿಲ್ಲ ಅದು ಬೇರೆ ಪಲ್ಯ ಇದ್ರೆ ಯಾಕೆ ಏನೂ ಕೈ ಪಲ್ಯ ಇಲ್ಲ ಏನು ಮನೆ ಎಲ್ಲ ಬಿಟ್ಟು ಚೌಳಿಕೆ ಪಲ್ಯನ ಮಾಡ್ತೀರ ನೀನು ಅದ ಚೌಳಿಕೆ ಪಲ್ಯನ ಮಾಡಿರಿ ಮತ್ತು ಇವತ್ತು ಚೌಳಿಕೆ ಪಲ್ಯ ಅವು ಹೊಲ್ದಾಗ ಹಾಕೇವಿ ನಿನ್ನ ಗಂಡ ಚೌಳಿಕೆ ತರೋದು ನೀವು ದಿನ ಚೌಳಿಕೆ ಪಲ್ಯ ಮಾಡೋದು ಬೇರೆ ಮಾಡ್ರಿ ಅವು ಪಲ್ಯ ತಿಂದು ನನಗತ್ರ ಬ್ಯಾಸರ ಆಗೈತೆ ನೋಡಿ ಚೌಳಿಕೆ ಪಲ್ಯ ಅವ್ರು ಏನೂ ಇಲ್ಲ ಹೇಳ್ರಿ ಮನ್ಯಾಗ ಕೈ ಪಲ್ಯ ಉಟ್ಟು ಖಾಲಿ ಆಗೈತ್ರಿ ಚೌಳಿಕೆ ಅಟ್ಟಾದ ನೋಡ್ರಿ ಅದು ನೀವು ಚೌಳಿಕೆ ತಂದಿದ್ದೀರಿ ಮತ್ತು ಗಿಡದಾಗ ಆಗಿದ್ದು ಹೊತ್ತ ಅವ ಒಂದು ಸದ ನೋಡ್ರಿ ಅದು ಬಿಟ್ಟು ಮನ್ಯಾಗ ಕೈ ಪಲ್ಯ ಏನೂ ಇಲ್ಲ ಟಮಾಟಿ ಇಲ್ರಿ ಉಳ್ಳಾಗಡ್ಡಿ ಇಲ್ಲ ಏನೂ ಇಲ್ಲ ನೋಡ್ರಿ ಇದನ್ನ ಒಂದಿಟ್ಟು ಹುಂಚುಳಿ ಹ್ಯಾಕೆ ಮಾಡಾಕತ್ತೇನ್ರಿ ಚೌಳಿಕೆ ಪಲ್ಯನ ಮತ್ತು ನಿಮಗೆ ಏನು ಮಾಡಂತಂದ್ರೆ ಹೇಳಿ ಮಾಡ್ಕೊಡ್ತೀನಿ ಅಂತ ಕಡೆಗೆ ಆಯ್ತು ತಗೋರು ಹಂಗಂಗೆ ಕೈಪಲ್ಲೆ ಇಲ್ಲಿಕ ಏನು ಮಾಡ್ತೀವ ನೀನ್ರ ಕಡೆಗೆ ಒಂದಿಟ್ಟು ಜುನ್ಕಾಯಿ ಮಾಡಿಬಿಡು ಅದನ್ನ ಜುನ್ಕಾನ ತಿಂತೀನಿ ಅಂತ ಆಯ್ತು ರೀ ಅವ್ರ ಹಂಗಂದ್ರೆ ಕಡ್ಲಿ ಇಟ್ಟಾರ ಒಂದಿಟ್ಟು ಜುನ್ಕದ ಪಲ್ಯ ಮಾಡ್ತೀನಿ ಅಂತ ಏನು ಗಟ್ಟಿಗೆ ಮಾಡಲಿ ಮತ್ತು ಒಳಕವೇ ಇರಲ್ಲ ಇವ ಗಟ್ಟೆಗೇನು ಮಾಡಕ್ಕೆ ಹೋಗ್ಬೇಡ ನಾವು ಗಟ್ಟೆಗೇನು ಹೋಗೋದು ರೊಟ್ಟೆ ಚಲೋ ಅನ್ಸೋದು ಒಂದಿಟ್ಟು ಅಳಕಾಗ ಮಾಡಿಬಿಡು ಒಂದಿಟ್ಟು ಹುಂಚುಳಿ ಹ್ಯಾಕೆ ಮಾಡಿಬಿಡು ನನಗೆ ಅಂದ್ರೆ ರುಚಿ ಆಗುತ್ತದೆ ಒಂದಿಟ್ಟು ಹುಳು ಇದ್ರೂ ರುಚಿ ಅದು ಒಂದಿಟ್ಟು ಖಾರ ಅದು ಕಮ್ಮಿ ಆಗತ್ತೆ ಆಯ್ತು ರೀ ಅವ್ರ ಹಂಗಂದ್ರೆ ಚೌಳಿಕಾಯಿ ಪಲ್ಯ ಮತ್ತು ನಿಮ್ಗೆ ಬ್ಯಾಸರ ಆಗತ್ತೈತಿ ಉಸಿರು ಉಣ್ಣಾಕು ಬ್ಯಾಸರ ಮಾಡ್ಕೋತಾರೆ ಚೌಳಿಕಾಯಿ ಬಿಟ್ಟು ಜುನ್ಕದ ಪಲ್ಯನ ಮಾಡ್ಬಿಡ್ತೀನಿ ಅಂತ ಉಸಿರಿಗೆ ಆಗುತ್ತೆ ಎಲ್ಲರೂ ಹೆಂಗಿದ್ರು ಜೀವದ ಜುನ್ಕದ ಪಲ್ಯದ ಮ್ಯಾಗ ಆಮೇಲೆ ಜುನ್ಕನ ಮಾಡ್ತೀನಿ ತೋರಿ ಆಯ್ತು ಹಂಗಂದು ಲಗುನ ಮಾಡಿ ಒಂದಿಟ್ಟು ಹಚ್ಕೊಂಬಾರೆ ಊಟಕ್ಕೆ ನಾವು ಹೊಟ್ಟೆ ಶಾಕತ್ತದ ಬಡ ಊಟ ಉಂಡು ಸಟ್ಯಾಗ ಹೋಗ್ತೀನಿ ಅಂತ ಕಡೆ ರೊಟ್ಟಿ ಆಗೇ ಬಿಟ್ಟೈತ್ರಿ ಮಾಡೇ ಬಿಡ್ತೀನಿ ಅಂತ ಜುನ್ಕದ ಪಲ್ಯ ಹೌದು ಬಿಡು ಸುಮ್ಮನೆ ಮತ್ತು ಉಸಿರು ಒಂದೊಂದು ಪಲ್ಯ ಮಾಡ್ಕೊತ ಹೇಳ್ಕೊಂಡ್ರಿ ಜುನ್ಕ ಆದ್ರೆ ಉಸಿರು ಬಿಡ್ತಾರೆ ಮತ್ತು ಚೌಳಿಕಾಯಿ ಪಲ್ಯ ಮಾಡೋದು ನಾವಲ್ಲ ನೀವಲ್ಲ ತಿಂತಾರೆ ಇವರು ಜುನ್ಕದ ಪಲ್ಯನ ಮಾಡ್ತೀನಿ ಅಂತ ಈ ಕಡೆ ಬಂದ್ಬಿಡು ನಾ ಬಡ ಜುನ್ಕದ ಪಲ್ಯ ಒಂದು ಮಾಡ್ಬಿಡ್ತೀನಿ ಅಂತ ಹೊತ್ತೊಂದಾಗೈತೆ ಮಾಮಾರ ಮೊದಲಕ್ಕೆ ಹೊಟ್ಟೆ ಸೇರ್ತ ಅಂತ ಊಟ ಹಚ್ಚಿ ಕೊಟ್ಬಿಡು ಅಂತ ಎಲ್ಲ ಸಜ್ಜು ಮಾಡಿ ಇಟ್ಕೊಂಡ ಬಿಟ್ಟೆ ಅಲ್ಲ ಮತ್ತೆ ನೀನೇನು ನಿನ್ನಂಗೆ ಅತ್ತೆ ಹಂಗೆ ಹೊಟ್ಟೆ ಜುನ್ಕದ ಪಲ್ಯನ ಮಾಡಕ್ಕೆ ಬರೋದಿಲ್ಲ ನಮಗೆ ಗೊತ್ತು ಕಡೆ ಬಿಡೋದು ಹಂಗೆ ಒಬ್ಬರ ನಮ್ಮ ಕೈಯಂದಡಿ ನಮ್ಗೆ ರುಚಿ ಅನ್ಸೋದಿಲ್ಲ ಬಿಡ ನಿನ್ನ ರೀತಿ ಅದು ನನಗೂ ನೋಡೋಕ್ಕಡಿ ಸ್ಮೃತಿ ಮತ್ತು ಆಮೇಲೆ ನೀ ಮಾಡಿದ ಪಲ್ಯ ನನಗೆ ಚಲೋ ಅನಿಸ್ತದೆ ನೀವು ನಾ ಮಾಡಿದ ಪಲ್ಯ ಮತ್ತು ಅತ್ತೆ ಮಾಡಿದ ಪಲ್ಯ ನಿನಗೆ ಚಲೋ ಅನಿಸ್ತದೆ ಹಂಗೆ ಅದು ನಮ್ಮ ಕೈ ನಡಿಗೆ ನಮ್ಗೆ ರುಚಿ ಅನಿಸೋದಿಲ್ಲ ಬಿಡ ನನಗೆ ನಾ ಮಾಡಿ ಜುನ್ಕದ ಪಲ್ಯ ನನಗೆ ಇಷ್ಟ ಆಗೋದಿಲ್ಲ ನನಗೆ ಅತ್ತೆ ಮಾಡೋದಿನ ಭಾಳ ಇಷ್ಟ ಆಗುತ್ತೆ ಕಡೆ ನಾನು ಏನೋ ಅತ್ತೆ ಕಡೆ ಹೇಗೆ ಕಲಿಸ್ಕೋಬೇಕಲ್ಲ ಅತ್ತೆ ಹೆಂಗೆ ಮಾಡ್ತಾರೆ ನೋಡಂತಂತೇಳಿ ಆದ್ರೆ ಹಂಗೆ ಮಾಡಿ ಅತ್ತೆ ಹೆಂಗೆ ಇರ್ತಾರೋ ಹಂಗೆ ಮಾಡಕ್ಕೆ ಹೋಗ್ತೀನಿ ಅದು ಹಂಗೆ ಬರೋದೇ ಇಲ್ಲ ರುಚಿ ಅದು ನಾವು ಒಬ್ಬರ ಕೈಯಿಂದ ಒಬ್ಬರಿಗೆ ರುಚಿನೇ ಬರೋದಿಲ್ಲ ನೋಡೋದು ಅಡಿಗೆದಾದ್ರು ಜಲ್ದಿ ಕುಟ್ಕೊಂಡು ಎಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಎಲ್ಲಿ ಕುಟ್ಕೊಳ್ಳೆ ನಾನು ಅದು ಮೊದಲಕ್ಕೆ ಮಾಡಿ ಒಂದು ಹಸಿಮೆಣಸಿನ್ಕಾಯಿ ಚಟ್ನಿ ಯಾವ್ದು ಇಟ್ಟಿದ್ನಲ್ಲ ಅದೊಂದು ಇಟ್ಟಿತ್ತ ಅದೇ ಇದಕ್ಕೆ ಹಾಕಿದ್ರೆ ಚಲೋ ಅನ್ಸುತ್ತೆ ಅಂತಂದು ಅದನ್ನ ಹಾಕತ್ತೆ ನೋಡಿ ಈಗೆಲ್ಲಿ ಕುಟ್ಕೋತ ಕುಂದಿರ್ಲಿ ಮಾಮಾರ ಹೊಟ್ಟೆ ಹಸತ್ತಾರೆ ಮತ್ತು ಅದ್ರ ಸಲುವಾಗಿ ಪಲ್ಯ ಸಲುವಾಗಿ ಕುಟ್ಕೋತ ಕುಂದಿರ್ಲಿ ಮತ್ತು ಹೆಂಗೆ ಹಸಿಮೆಣಸಿನ್ಕಾಯಿ ಚಟ್ನಿ ಇತ್ತೆ ಮತ್ತು ಅದನ್ನ ಮೆಣಸಿನ್ಕಾಯಿ ಹಾಕ್ಬಿಟ್ಟು ನೋಡು ಮೆಣಸಿನ್ಕಾಯಿ ಭಾಳ ಕರದ ಯಾಕೆ ಸ್ವಲ್ಪ ಹಾಕು ಕಂಡಪಟ್ಟೆ ಕಾರದ ನಾವು ಮನೆ ಹಸಿಮೆಣಸಿನ್ಕಾಯಿ ಚಟ್ನಿ ಒಂದು ಮಟ್ಟ ಒಂದು ಅದು ರೊಟ್ಟಾಗ ಊಟಿಂದ ಚಂದ್ರಿತ್ತು ಒಂದು ಅಡ್ಡಾಡ್ದು ಮಾಡಿದ್ವಿ ನಾವು ಅಂದ್ರೆ ಭಾಳ ಕಾರದ ಹಸಿಮೆಣಸಿನ್ಕಾಯಿ ಚಟ್ನಿ ಹೌದು ಕರಿ ಅವು ಸಣ್ಣ ಅದಲ್ಲ ಅದಕ್ಕೆ ಖಾರ ಅದ ನೋಡೋ ಚಟ್ನಿ ಯಾಕಂದ್ರೆ ಏನು ಅಂತ ಖಾರ ಅನ್ಸೋದಿಲ್ಲ ಸಣ್ಣ ಅದಲ್ಲ ಅದಕ್ಕೆ ಅನ್ಸುತ್ತೆ
ಅಯ್ಯೋ ಒಬ್ಬೊಬ್ರು ಸಣ್ಣಪ್ಪ ಆಗ್ತಾರೆ ಅದು ಹೆಂಗೆ ಸುತ್ತ ಮಾಡತ್ತೆ ಯಾರು ಗೊತ್ತು ಇನ್ನೂ ಅದ್ರ ಸಣ್ಣಪ್ಪಿಂದ ಅದನ್ನ ಸಿಗಲ್ಲ ಬಿಡಿಯೋದು ಹಳ್ಳುಪ್ಪ ಆದ್ರೆ ನಮ್ಗೆ ಕನ್ನಡತಿ ಸಿಕ್ಬಿಡ್ತದೆ ಇದು ಸಣ್ಣಪ್ಪ ಹೆಂಗೆ ಹಾಕ್ಬೇಕು ಹಿಂಗೆ ನಂಗೆ ಹೆಚ್ಚು ಹಾಕಿತ್ತು ಸಣ್ಣಪ್ಪ ಹಾಕೋಕ್ಲಿ ಇದು ಹಳ್ಳುಪ್ಪ ಆದ್ರೆ ಬರೋಬ್ಬರಿ ಹಾಕಿಬಿಟ್ಟಿರ್ತೀವಿ ನೋಡ್ರಿ ಅತ್ತಿ ಅಲ್ಲಿ ಬೇಕಾ ಟಮಾಟಿ ಹಾಕ್ತಿದ್ದಲ್ಲ ಟಮಾಟಿ ಹಾಕಿದ್ರೆ ಚಲೋ ಹಾಕಿತ್ತಿಲ್ಲ ಮತ್ತೆ ಮುಂಚೂಳಿ ಮಾಡ್ಕೊಂಡು ಇಟ್ಕೊಂಡು ಟಮಾಟಿ ಹಾಕಕ್ಕೆ ಹೇಳಿದೆ ಇವ ಟಮಾಟಿ ಹಾಕೋದ್ರಿಂದ ಮುಂಚೂಳಿ ಹಾಕಿದ್ರೆ ಭಾಳ ರುಚಿ ಆಗುತ್ತೆ ಜುನುಕ ಬೇಕಾದ್ರೆ ನೋಡಕತ್ತಿರ್ ನಾ ಮಾಡ್ತೀನಿ ಅಂತ ನೋಡಕತ್ ನೀನೇ ತಿಂದ್ರೆ ಟಮಾಟಿ ಹಾಕಿದ್ರೆ ಅಟ್ಟೇನು ಪಸಂದ್ ಅನ್ಸಲ್ವಾ ನಮ್ಗೆ ಮತ್ತು ಮುಂಚೂಳಿ ಹಾಕಿ ಮಾಡಿದ್ನಿ ಅಂತಂದ್ರು ನಾಳೆಗೆ ಇಟ್ರು ಕಡಿದಿಲ್ಲ ಇವ 2 ದಿನ ಇಟ್ರು ಏನೂ ಅನ್ಸೋದಿಲ್ಲ ಟಮಾಟಿ ಹಾಕಿದ್ದೀವಿ ಅಂತ ಸಂಜೆ ಅನ್ನೋಕ್ಲಿ ಹಳಿಸ್ಬಿಡ್ತೈತಿದ್ದು ಅದ್ರ ಸಲುವಾಗಿ ಮುಂಚೆನೇ ರಸ ಹಾಕೋದು ನೋಡಿ ಜುನುಕ್ ಮನಗಂಡ ಆಗುತ್ತೆ ನೋಡ ರೇವತಿ ಒಂದಿಟ್ಟು ಹುಳಿ ಒಂದಿಟ್ಟು ಖಾರ ಒಂದಿಟ್ಟು ಹಂಗೆ ಬೆಲ್ಲ ಹಾಕಿ ಒಂದಿಟ್ಟು ರುಚಿ ಆಗ್ಬಿಡ್ತದೆ ಒಬ್ಬೊಬ್ಬರು ಅಡಿಗೆ ಬೆಲ್ಲನ ಹಾಕಲ್ಲ ನಮ್ಗೆ ರುಚಿನ ಅನ್ಸೋದಿಲ್ಲ ಕಡೆ ನಮ್ಗೆ ಒಂದಿಟ್ಟು ಅಡಿಗೆ ಬೆಲ್ಲ ಹಾಕಿದ್ರೆ ರುಚಿ ಅನ್ಸುತ್ತೆ ಒಂದಿಟ್ಟು ಯಾಕೆ ರುಚಿನ ಅನ್ಸೋದಿಲ್ಲ ಅದು ಹೌದಕ್ಕ ಬೆಲ್ಲ ಹಾಕಿದ್ರೆ ಒಂದು ರುಚಿ ಬರ್ತದೆ ಒಬ್ಬೊಬ್ರು ಅಂತಾರೆ ಅಡಿಗೆ ಬೆಲ್ಲ ಹಾಕಿದ್ರೆ ಸೌಳ ಆಗುತ್ತೆ ತರ ನನಗೆ ನಂಗೆ ಅನ್ಸಲ್ವಾ ಬೆಲ್ಲ ಹಾಕಿದ್ರೆ ಒಂದಿಟ್ಟು ರುಚಿ ಅನ್ಸುತ್ತೆ ಅಡಿಗೆ ಬೆಲ್ಲ ಹಾಕ್ಲಿಕ್ಕಂದ್ರೆ ಒಂಥರ ಅನ್ಸುತ್ತೆ ಕಡೆ ಅದೇನು ಹುಯಿ ಅಂತ ಖಾರ ತಿಂತಾರೆ ಒಬ್ಬೊಬ್ರು ಅದೇನು ಖಾರ ತಿಂದೇವು ಎದೆ ಉರಿತದೆ ಖಾರ ತಿಂದು ಒಂದಿಟ್ಟು ಇದೆಲ್ಲ ಎಣ್ಣೆಯನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಂದು ದಿವಸ ನೀರು ಹಾಕ್ತೀನಿ ಅಂತರು ನೀರು ಹಾಕಿ ಕಡಲೆ ಹಿಟ್ಟು ಒಂದಿಟ್ಟು ಕಲಿಸ್ಕೊಂಡು ಹಾಕ್ಬಿಡ್ತೀನಿ ಅಂತ ಜುಲ್ಕದ ಪಲ್ಯ ತಯಾರಾಗ್ಬಿಡ್ತದೆ ನೋಡಿ ಇದನ್ನೈತಲ್ರಿ ಕಡ್ಲಿ ಹಿಟ್ಟೈತೆ ಒಂದಿಟ ಸಾನಿಸ್ಕೊಂಡು ಒಂದೀಟ್ ನೀರ ಹಾಕಿ ಕಲಿಸ್ಕೋಬೇಕು ನೋಡ್ರಿ ಅಂದ್ರೆ ಗಂಟೆ ಏನು ಇಲ್ಲಾರ್ದಂಗೆ ಕಲಿಸ್ಕೊಂಡು ಆಮೇಲೆ ಇದನ್ನ ನೀರು ಕುದಿತಿರ್ತೈತಲ್ರಿ ಮತ್ತೆ ಪಲ್ಯ ಅದು ಇಟ್ಟಿರ್ತೀವಲ್ಲ ಅದು ನೀರು ಕುದಿಯೋ ಹೊತ್ನ್ಯಾಗ ಈಗ ಹೆಂಗೆ ಉಪ್ಪಿಟ್ಟಿಗೆ ರವೆ ಹೆಂಗೆ ಹಾಕ್ತೀವಿ ನೋಡ್ರಿ ಹಂಗೆ ಸೇಮ್ ಇದು ಕಡ್ಲಿ ಹಿಟ್ಟನ್ನು ಹಾಕ್ಬಿಡ್ಬೇಕು ನೋಡ್ರಿ ಅದಕ್ಕೆ ಮುಗಿತು ನೋಡ್ರಿ ಜುನುಕ್ ಅಂತ ಅನ್ನೋದು 2 ನಿಮಿಷದ ಕೆಲಸ ಮನಗಂಡಾಗೈತೆ ನೋಡ್ರಿ ಜುನುಕ್ ಮಾತ್ರ ಭಾರಿ ರುಚಿ ಆಗೈತಿ ಉಪ್ಪು ಹುಳಿ ಖಾರ ಎಲ್ಲ ಬರಬ್ಬರಿ ಆಗೈತಿ ಬರ್ರಿ ನಮ್ಮ ಮಾವು ಬಡ ಊಟಕ್ಕೆ ಹಚ್ಕೊಡ್ತೀನಿ ಅಂತ ರೀತಿ ನೀನು ಹೋಗಿ ಕೊಟ್ಟು ಬರ್ತೀವಿ ನಾನು ಕೊಟ್ಟು ಬರಲಿ ಹೋಗಿ ಮಾವುಗ ಅಕ್ಕ ನನ್ನ ಹತ್ರ ಅಡಿಗೆ ಮನೆ ಬಿಟ್ಟು ಅಳ್ಳಾಡ್ದಾಗಲ್ಲ ನಾ ಇದನ್ನೆಲ್ಲ ಹಾಕಿಟ್ಕೋತೀನಿ ಅಂತ ಹೋಗಿ ನೀನ ಕೊಟ್ಟು ಬಾರೇವ ಮಾವು ಆಯ್ತಲ್ವ ಇಟ್ಟ ಬಡದನ್ನ ಹಾಕಿಟ್ಕೊಂಡ್ಬಿಡು ಮತ್ತೆ ನಾವು ಉಣ್ಣಾ ಕೂತ್ಬಿಡು ಅಂತ ಒಂದಿಟ ಕಸಾದ ಹುಡ್ಕೊಂಡು ಬಿಡು ಇಲ್ಲಿಕ ಬಂದು ಹುಡ್ಕೋತೀನಿ ಅಂತ ಈಗ ಹಿಡ್ರಿ ಮಾವರ ರೊಟ್ಟಿ ಜುನ್ಕದ ಪಲ್ಯ ಮಾಡಿ ನೋಡ್ರಿ ಮತ್ತೆ ಚೌಳಿಕಾಯಿ ಪಲ್ಯ ಮಾಡಕ್ಕೆ ಹೋಲಿದ್ರೆ ಮತ್ತೆ 2 ಪಲ್ಯ ಮಾಡ್ಕೊತ ಕುಂದ್ರಲಿ ಅಂತಂದು ಈಗ ಹಿಡ್ರಿ ಊಟ ಉಂಡ್ರಿ ಪಾಪ ಒಟ್ಟಾತ ನೋಡ್ರಿ ಮಾವರ ನನಗೂ ತಡನ ಆಗ್ಬಿಡ್ರಿ ಎಷ್ಟು ಲಗುನ ಅವಸರ ಮಾಡ್ಬೇಕತ್ತೀನಿ ಮಾಡಕ್ಕದು ಎಷ್ಟು ಅವಸರ ಮಾಡಿದ್ರೆ ಅದ ಹೊತ್ತಿಗೆ ಆಗುತ್ತೆ ನೋಡ್ರಿ ಅಯ್ಯವ್ವ ಭಾರಿ ಆಗೈತೆ ನೋಡಿ ನಾವು ವಾಸನೆ ಇಟ್ಟು ಗಮ ಅಂತ ಬರಾಕತ್ತೈತೆ ನಮ್ಮ ಮಾಲ್ತಿ ಮನಗಂಡಲ್ದಂಗೆ ಐತೆ ಆ ಜುನಕ್ ಪುಣ್ಯ ಬರ್ಲಿವ ನಿನಗೆ ಬಾ ದಿನ ಆಗೈತೆ ಜುನ್ಕ ತಿನ್ಲಾರ ಮಾಡ್ಲಾರ ಮಾಡಿಕೊಟ್ಟಿಲ್ಲ ಇರ್ಲಾಕ್ ತಗೋ ಮ್ಯಾಮ್ ಹೊತ್ತಾಗೋದ ಮಾಡೋದು ಏನು ಅನ್ಕೋದಿಲ್ಲ ನೀವು ಒಂದು ಹೊತ್ತಾಗೈತೀನಿ ನನಗೇನು ಅತ್ತೆ ಮಾಡೋಕ್ಕಾಗೋದಿಲ್ಲ ರೀ ಮಾವರ ಹೆಂಗಾಗುತ್ತೆ ನೋಡಿ ಹಂಗೆ ಮಾಡಿ ನೋಡ್ರಿ ಮತ್ತೆ ನಿಮಗೆ ಮನಸ್ಸಿಗೆ ಬರುತ್ತೆ ಇಲ್ಲ ಯಾರಿಗೆ ಗೊತ್ತ್ರಿ ಅದು ಅವಸರದಾಗ ಒಂದು ಮಾಡೀನಿ ನನಗೇನು ಚಲೋ ಆಗೈತೆ ಅಂತ ಸಾಕತ್ತೈತಿ ರುಚಿ ನೋಡಿನ್ರಿ ಮತ್ತೆ ನೋಡ್ರಿ ನೀವು ಉಂಡು ಹೇಳಿ ಹೆಂಗೆ ಆಗೈತೆ ಅಂತಂದು ಎಲ್ಲ ಬರೋಬ್ಬರಿ ಆಗಿರ್ತದೆ ತಗೋ ಊಟಕ್ಕೆ ಹೆಸರು ಇಡಕ್ಕೆ ಹೋಗ್ಬಾರ್ದು ಇದು ಒಬ್ಬೊಬ್ರಿಗೆ ಊಟ ಇರೋದಿಲ್ಲ ಮಾಡ್ದಿಲ್ಲ ಉಣ್ಣಾಕ ಹೆಸರು ಇಡಕ್ಕೆ ಹೋಗ್ಬಾರ್ದವ ಎಲ್ಲ ಬರೋಬ್ಬರಿ ಆಗಿರ್ತೈತೆ ನೀವೇನು ತಲೆ ಕೊಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹೋರ್ ನೀವು ಏನು ಹೊತ್ತಾಗೈತಿ ಆಯ್ತು ರೀ ಬರ್ರಿ ಅಜ್ಜಾರ ಬರ್ರಿ ಹಚ್ಕೊಡ್ತೀನಿ ಅಂತ ನಿಮ್ಗೂ ರೀ ನಿಮ್ಮ ಮಾವಗರ ಮನಗಂಡು ಹಚ್ಕೊಟ್ಟಿ ಜುನಕ್ಕ ಉಳ್ಳಾಗಡ್ಡಿ ಸೌತೆಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲ ಮನಗಂಡು ಪ್ಲೇಟ್ ತುಂಬ ಹಚ್ಕೊತೀಯ ಮತ್ತು ನನಗೂ ಹಿಂಗೆ ಹಚ್ಕೊಡು ಮಾವಗೊಂದು ಅತ್ತಿಗೊಂದು ಮಾಡಕ್ಕೆ ಹೋಗಬೇಡ ಜುನಕ ನೋಡಿದ್ರೆ ನನಗೂ ಉಣ್ಬೇಕಂತ ಅನ್ಸಕತ್ತದ ನಡಿ ಇವತ್ತು ನಾನು ಹೊಟ್ಟೆ ಹಸು ಇದ್ದಿದ್ದಿಲ್ಲ ಅಂತ ಅನ್ಕೊತಕತ್ತಿದ್ದೆ ಜುನಕ ನೋಡಿ ಹೊಟ್ಟೆ ಹಸು ಅನ್ಸಕತ್ತೈತೆ ನೋಡುವ ನನಗೂ ನಡಿ ಹಚ್ಕೊಡು ನಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಯಾರಿಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದರು ಜುನಕ ಅಂತಂದ್ರೆ ಭಾರಿ ಸ್ಪೆಷಲ್ ನೋಡ್ರಿ ಜುನಕ್ಕಿಂತ ಮುಗಿತು ನೋಡ್ರಿ ನಮಗತ್ರ ಈಗಿನವ್ರ ಹತ್ರ ಯಾರೋ ಉಣ್ಣಲ್ರಿ ಮೊದಲು ನಮಗತ್ರ ಹಳೆ ಕಾಲದಾಗ ಜುನಕ್ಕಿತ್ತಂದ್ರೆ 2 ರೊಟ್ಟಿ ಇನ್ನೂರು 3 ರೊಟ್ಟಿ ಉತ್ತಿದ್ದೆ ನೋಡ್ರಿ ಯಾಕಂದ್ರೆ ಒಮ್ಮೆ ಏನು ಕೈಪಲ್ಯ ಇರ್ತಿದ್ದಿಲ್ಲ ರೀ ಅಡುಗೆ ಮಾಡಕ್ಕೆ ಮತ್ತಕ್ಕೆ ಅವಾಗ ಇದೆ ಕಡ್ಲಿ ಇಟ್ಟಿರ್ತಿದ್ರಿ ಕಡ್ಲಿ ಹಿಟ್ಟನ್ನ ಬಡ ಒಂದಿಟ್ಟು ನೀರಾಗ ಕಲಿಸಿ ಜುನ್ಕದ ಪಲ್ಯ ಮಾಡ್ಕೊಂಡು ತಿಂದುಬಿಡ್ತಿದ್ದೆ ನೋಡ್ರಿ ಕಟಕ್ ರೊಟ್ಟಿ ಆಗಲಿ ಬಿಸಿ ರೊಟ್ಟಿ ಆಗಲಿ ಮನಗಂಡು ರುಚಿ ಅನಿಸ್ತೈತ್ರಿ ಇವತ್ತು ನಾನು ಸಸಿ ಜುನ್ಕದ ಪಲ್ಯ ಮಾಡ್ಯಾಳ ನಾನು ಇನ್ನು ಊಟಕ್ಕೆ ಹೋಗ್ತೀನಂತ್ರಿ ನಿಮ್ಮದು ಊಟ ಆಗೈತೆ ತರ್ಕೋತೀನಿ ರೀ ಯಾರಿಗೆಲ್ಲ ಜುನ್ಕದ ಪಲ್ಯ ಇಷ್ಟ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಮತ್ತು ಯಾರು ನಮ್ಮ ಚಾನಲನ್ನು ಹೊಸ್ತಾ ನೋಡಾಕತ್ತಿದೆ ಅಂದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ